ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾರ. ಆತ್ಮೀಯರೇ, ಕಾಂಗ್ರೆಸ್ಗಂತೂ ಜಿದ್ದಾಜಿದ್ದಿ ಗೆಲ್ಲಲೇಬೇಕು. ಅದೇ ರೀತಿ BJPಗೂ ಸಹ ಇವತ್ತು ನೋಡ್ರಿ, ವಿಶೇಷವಾಗಿ ಬಾಗಲಕೋಟೆಯಲ್ಲಿ ನಮ್ಮ ಯಡಿಯೂರಪ್ಪನವರು ರಾಜಾವಲಿ ಎಂದು ಕರೆಸ್ಕೊಳ್ಳುವಂಥವ್ರು, ಅವರ ಅಭಿಮಾನಿಗಳು ಪ್ರೀತಿಯಿಂದ ಕರೀತಾರೆ ಅವ್ರಿಗೆ. ಅವರು ಇವತ್ತು ಈ ಮತ ಭೇಟಿಗೆ ಮತ ಹಾಕಿರಮ್ಮ ನಮ್ಮವಾಗ ನಮ್ಮ ವೀರಣ್ಣವ್ರಿಗೆ ಅಂತೇಳಿ ಜೋರ್ದಾರ್ ಪ್ರಚಾರ ನಡೆಸಿದ್ದಾರೆ. ಇಂಥದ್ದೊಂದು ಪ್ರಯತ್ನ ಈ ಒಂದು ದಾವಣಗೆರೆಯಲ್ಲೂ ನಡೀತಾ ಇದೆ. ಅಲ್ಲಿ ಒಂದು ವಿಶೇಷವಾಗಿ ಈಗಾಗಲೇ ಹಲವು ಚರ್ಚೆಗಳಾಗಿದ್ದಾವೆ ಮಾಧ್ಯಮದಲ್ಲೇ, ನಿಮಗೂ ಗೊತ್ತದ. HDK ಅವರ ಈ ನಮ್ಮ JDS ಪ್ರಚಾರಕ್ಕೆ ಬರ್ತಾ ಇಲ್ಲ ಅನ್ನುವಂಥ ಒಂದು ಆರೋಪ ಇತ್ತು ಇಲ್ಲಿವರೆಗೆ. ಅದು ಆರೋಪ ಸುಳ್ಳು ಮಾಡೋದು ವಿಷಯ ಆಗಿರ್ಬೋದು. ಬಡ BJP ಮತ್ತು JDS ಎರಡು ಒಂದು ಮೆಸೇಜ್ ಹೇಳೋದಾಗಿರ್ಬೋದು. ನಮ್ಮ ಕುಮಾರಸ್ವಾಮಿಗಳು ಈ ದಾವಣಗೆರೆಯಲ್ಲಿ ನಮ್ಮ BSY ಮಗ ವಿಜೇಂದ್ರ ಅವ್ರ ಜೊತೆಗೆ ಒಂದು ಪ್ರಚಾರ ಮಾಡುವಂಥ ಒಂದು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದಾರೆ. ಪ್ರಸಾರ ಮಾಡುವಂಥದ್ದು ದಾವಣಗೆರೆಯಲ್ಲಿ ಶತಾಯಗತ ಗೆಲ್ಲಿಸಲೇಬೇಕು ಶ್ರೀನಿವಾಸ್ ಕರಿಯಪ್ಪ ಅವರನ್ನು. ಯಾಕಂದರೆ ಇವರು ಮೂಲತಃ ದಾಸ್ ಕರಿಯಪ್ಪನವರು JDSದವರು. ನಂತರದಲ್ಲಿ ಈಗ ಅವ್ರ ಟಿಕೆಟ್ ಸಿಕ್ಕಿದ್ದು ಇವ್ರ ಕಾರಣದಿಂದ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ವು. ಹೀಗಾಗಿ ಅದನ್ನು ಅವರು ಇಲ್ಲಿವರೆಗೆ ಕಂಡಿರಲಿಲ್ಲ JDSದವರು. ಅದಕ್ಕೆ HDK ಅವರು ಇವತ್ತು ಮುಂಚೂಣಿಗೆ ಬಂದಿದ್ದ ಅವ್ರ ಪ್ರಚಾರವನ್ನು ಮಾಡಿಸಿ ಗೆಲ್ಲಿಸ್ಬೇಕಂತ ಬಂದಿದ್ದಾರೆ. ಇದರಿಂದಾಗಿ ವಿಜೇಂದ್ರ ಮತ್ತು ನಮ್ಮ ಕುಮಾರಸ್ವಾಮಿಗಳು ಇನ್ನಷ್ಟು ಸಮೀಪ ಬರುವಂಥ, ಇನ್ನಷ್ಟು ಈ ಚುನಾವಣೆಯಲ್ಲಿ ಗೆಲ್ಲುವತ್ತ ಹೋಗೋದಕ್ಕೆ ಒಂದು ದಾರಿಗಳಾಗ್ತಾವ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅಂದ್ರೆ ಈ ಸಂದರ್ಭದಲ್ಲಿ ನಡೆಯೋದನ್ನು ಎಲ್ಲರೂ ಬೇರೆ ಅಂತ ತೋರಿಸ್ಕೊಂಡ್ರೆ ಮತಗಳು ಬರೋದು ಕಡಿಮೆ ಆಗ್ತಾವನ್ನಂತೂ ಅನ್ನುವಂಥದ್ದು ನಿಮಗೆ ಗೊತ್ತದ. ಯಾವುದೇ ಆಗಲಿ ಹೊರತು ಗೆಲ್ಲೋದು ಮುಖ್ಯ ಇಲ್ಲ. ಈಗ ನೋಡ್ರಿ, ಪಕ್ಷ ಬಿಟ್ಟು ಹೋದಂಥವ್ರು ಎತ್ತಾಳರು ಹೊರಗೆ ಹಾಕಿ ಉಚ್ಚಾಟನೆ ಮಾಡಿ ಈಗ ಅವ್ರು ಬಂದು ನಡೀತದೆ ಅಂತೇಳಿ ಇವತ್ತು ನಮ್ಮ ಯಡಿಯೂರಪ್ಪನವ್ರು ಹೇಳ್ತಾ ಇದ್ದಾರೆ, ವಿಜೇಂದ್ರ ಅವರು ಹೇಳ್ತಾ ಇದ್ದಾರೆ. ಅದರ ಅರ್ಥ ನಮಗೆ ಗೆಲುವು ಮುಖ್ಯ, ಶಾಶ್ವತ ವೈರತ್ವ ಅಲ್ಲ. ಇಲ್ಲಿ ವೈರತ್ವ ಇಲ್ಲ, ಮಿತ್ರತ್ವ ಇಲ್ಲ, ಶಾಶ್ವತವಾಗಿ ಅನ್ನುವಂಥ ಮೆಸೇಜ್ ಈಗಾಗಲೇ ಕೊಟ್ಟಿದ್ದರು. ಅದ್ರ ಪ್ರಕಾರ ಯತ್ನಾಳರು ಇವತ್ತು ಪ್ರಚಾರ ಜೋರು ನಡೆಸಿದ್ದಾರೆ. ಹಾಗೆ ಇವತ್ತು ಈ ನಮ್ಮ HD ಕುಮಾರಸ್ವಾಮಿಗಳು ಸಹಿತ ನಾವು ಮಿತ್ರ ಜಂಟಿಯಾಗಿದ್ದೀವಿ, ನಮ್ಮಲ್ಲಿ ಒಡಕಿಲ್ಲ ಅನ್ನೋ ತೋರಿಸುವಾಗಿ ಅವರು ಬಂದಿದ್ದಾರೆ. ಅವರು ಪ್ರಚಾರ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿಗಳಂತೂ ಈ ಅದರಲ್ಲೂ ಮುಖ್ಯವಾಗಿ ಈಗಾಗಲೇ ಒಂದು 2-3 ದಿನಗಳಿಂದ ಭಾಳ ಚರ್ಚೆ ನಡೆಯುವಂಥದ್ದು ಕುಟುಂಬ ರಾಜಕಾರಣ. ಸಿದ್ದರಾಮಯ್ಯನವರು ಕುಟುಂಬ ರಾಜಕಾರಣ ಬಗ್ಗೆ ಟೀಕೆ ಮಾಡಿದಾಗ ಸಹಜವಾಗಿ ಕೇಳಿದ್ರು, ನಿಮ್ದು ಹೇಳಿದ್ರಿ, ನಿಮ್ಮದು ಕುಟುಂಬ ರಾಜಕಾರಣ ಅದಲ್ಲ ಅನ್ನುವಂಥ ಮಾತನ್ನ HD ಕುಮಾರಸ್ವಾಮಿ ಹೇಳಿದ್ರು. ನಮಗೆ ಹೇಳ್ತೀರಿ ನೀವು, ಒಂದು ವೇಳೆ ನಿಮ್ಮ ದೊಡ್ಡ ಮಗ ಜೀವಂತಿದ್ರೆ ಅವರೇ ಬರ್ತಿದ್ರು ಇವತ್ತು ಪೊಲಿಟಿಕ್ಸಲ್ಲೇ, ಅವ್ರಿಗಿಲ್ಲ ಇವತ್ತು ಸಣ್ಣ ಮಗ ಬರ್ತಾ ಇದ್ದಾರೆ, ನಿಮ್ಮೆಲ್ಲ ವ್ಯವಹಾರಗಳು ನೋಡ್ಕೊಳ್ಳೋ ಸಲುವಾಗಿ ಅನ್ನುವಷ್ಟು ಮಟ್ಟಿಗೆ ಟೀಕೆಯನ್ನು ಮಾಡಿದರು. ನಿಮ್ಮದು ಕುಟುಂಬ ರಾಜಕಾರಣನ ಇನ್ನೊಬ್ರು ಹೋಗಿ ಹೇಳಿಕ್ಕೆ ಹೋಗಬೇಡ ಅನ್ನೋಂಥ ಮಾತಾಡಿದ್ರು. ಈಗ ಈ BJP ಜೊತೆ ಕೂಡ ಪ್ರಚಾರ ಮಾಡುವಂಥ ವಿಷಯಕ್ಕೂ ಬಂದು ನಿಂತಿದ್ದಾರೆ. ಅಂದರೆ ನಾವು ಬಿಡೋದಿಲ್ಲಪ್ಪ, ಎಲ್ಲೋದ್ರು ಹೊಂದಾಣಿಕೆ ಮಾಡಿ ನಿಮ್ಮನ್ನು ಸೋಲಿಸ್ತೀವಿ ಅನ್ನೋಂಥ ಮೆಸೇಜ್. ಮತ್ತು ಇನ್ನೊಂದಿಲ್ಲಿ ಭಾಳ ಗಮನಿಸ್ಬೇಕಾಗಿತ್ತಂದ್ರೆ ನಮ್ಮ HD ಕುಮಾರಸ್ವಾಮಿಗಳಿಗೆ ಸಿದ್ದರಾಮಯ್ಯರ ಒಂದು ನಾಯಕತ್ವವನ್ನು ನಾಶ ಮಾಡಲೇಬೇಕಾಗಿದೆ. ಯಾಕೆಂದರೆ ಸಿದ್ದರಾಮಯ್ಯರು ಇರುವವರೆಗೆ JDSಗೆ ಒಂದು ಬೆಲೆ ಬರುವುದಿಲ್ಲ, ಮುಖಬೆಲೆ ಅಂತೀವಿ ನಾವು, ಅದು ಬರೋಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತು ಬರ್ತಾ ಇದ್ದಾವೆ. ಹೀಗಾಗಿ ಇವತ್ತು ಈ ನಮ್ಮ ದಾವಣಗೆರೆಯಲ್ಲಿ ಬೀಳ್ಬಿಟ್ಟಂಥ ನಮ್ಮ HD ಕುಮಾರಸ್ವಾಮಿಗಳು ಜೊತೆಗೆ ವಿಜೇಂದ್ರ ಅವರು ವಿಶೇಷವಾಗಿ ಗೆಲ್ಲುವ ತಂತ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅನ್ನೋಂಥ ಮಾತಾಡ್ತಾರೆ. ಹೌದು, ಸಹಜದ, ಎಲ್ಲರೂ ಭೇಟಿಯಾಗಿ ಮಾತಾಡೋದು ಅದನ್ನು. ಗೆಲ್ಲುವ ತಂತ್ರ ಏನಂತೇಳಿ ಗೆಲ್ತಾರೋ ಇಲ್ಲವೋ ಸೆಕೆಂಡರಿ. ಬಟ್ ಒಂದು ಥಿಂಗ್ ಏನಪ್ಪ ಅಂತಂದ್ರೆ JDSನು ಭಾಗವಹಿಸಿದಪ್ಪ ಈ ಚುನಾವಣೆಯಲ್ಲಿ ಅಂತ ಒಂದು ಮೆಸೇಜ್ ಕೊಡುವಂಥ ಕೆಲಸವನ್ನು ಇವತ್ತು ಕುಮಾರಸ್ವಾಮಿಗಳು ಮಾಡಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಟೀಕೆಗಳನ್ನ ಮಾಡೋ ಜೊತೆಗೆ, ಕಾಂಗ್ರೆಸ್ನ ಟೀಕೆ ಮಾಡೋ ಜೊತೆಗೆ ತಮ್ಮ ವಿಷಯವನ್ನು ಪ್ರತಿಪಾದನೆ ಮಾಡಿದ್ದಾರೆ. ನಾವಿಬ್ಬರು ಒಂದಿದ್ದೀವಿ ಅನ್ನುವಂಥದ್ದು. ಇದೇ ರೀತಿಯಾಗಿ ಒಂದು ಬಾಗಲಕೋಟೆಯಲ್ಲಿ ನಮ್ಮ ಯಡಿಯೂರಪ್ಪನವರು ಅಲ್ಲಿ ಸಭೆಗಳನ್ನು ಮಾಡ್ತಾಯಿದ್ದಾರೆ, ಸಮಾರಂಭ ಮಾಡ್ತಾಯಿದ್ದಾರೆ, ಭೇಟಿ ಆಗ್ತಾಯಿದ್ದಾರೆ. ಮನಕ್ಕೆ ಹೋಗಿ ಭೇಟಿಯಾಗಿ ಇವ್ರನ್ನ ಆರೈಕೆ ಮಾಡ್ಕೊಂಬರ್ರಪ್ಪ ನಮ್ಮ ಕರಿಬಸಪ್ಪನವರನ್ನು, ಅಂದರೆ ಶ್ರೀನಿವಾಸ್ ಕರಿಬಸಪ್ಪನವರನ್ನು, ದಾಸ್ ಕರಿಯಪ್ಪ ಅವ್ರನ್ನ ಆರಿಸ್ಕೊಂಡು ತೊಗೊಂಡು ಬರ್ರಿ ಅಂತೇಳಿ ಪ್ರಸಾರ ಮಾಡ್ತಾಯಿದ್ದಾರೆ. ನಮ್ಮ ಇವರು ಇಬ್ಬರು ನಮ್ಮ ಮಿತ್ರರು, ಅಂದರೆ ನಮ್ಮ ಮಿತ್ರ ಈ HD ಕುಮಾರಸ್ವಾಮಿಗಳು PYV ಅವರು ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವ್ರನ್ನ ಆಯ್ಕೆ ಮಾಡಿ ಒತ್ತಡ ತರ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ, ಪ್ರೀತಿಯಿಂದ ಮಾತಾಡ್ತಾ ಇದ್ದಾರೆ.
ಇದೇ ಸಂದರ್ಭದಲ್ಲೇ ನಿಮಗೆ ಗೊತ್ತದ ಈ ಒಂದು ಬಾಗಲಕೋಟೆಯಲ್ಲಿ ಪ್ರಚಾರ ಜೋರು ನಡೆಸಿದ್ದಾರೆ ನಮ್ಮ ಯಡಿಯೂರಪ್ಪನವರು. ಅವ್ರಿಗೆ ಮುಖ್ಯ ಇವತ್ತು ತಮ್ಮ ಮಗನ ಒಂದು ರಾಜಕೀಯ ಭವಿಷ್ಯನ ಸ್ಥಾಪಿಸಿ ಹೋಗ್ಬೇಕಂತ ವಿಚಾರ ಮಾಡ್ಲಿಕ್ಕೆ ಅದು ಎಷ್ಟು ಮಟ್ಟಿಗೆ ಇದು ಯಶಸ್ವಿ ಆಗ್ತಾರೆ ನೋಡ್ಬೇಕಾಗಿದೆ. ಯಾಕಪ್ಪ ಅಂತಂದ್ರೆ ಈಗಾಗಲೇ ನಿಮಗೂ ಗೊತ್ತದ ಈ ಇಬ್ಬರ ಹೋರಾಟದಲ್ಲೇ ವಿಶೇಷವಾಗಿ ಈ BJP ಮತ್ತು ಕಾಂಗ್ರೆಸ್ಸಿನ ಹೋರಾಟದಲ್ಲೇ ಈ ಒಂದು ವಾದ ವಿವಾದ ಜೋರ್ದಾರಾಗಿ ಮಾತಾಡುವಂಥದ್ದು, ಕಟು ಶಬ್ದಗಳು ಬಳಸುವಂಥದ್ದು ಈ ಚುನಾವಣೆ ಸಂದರ್ಭದಲ್ಲಿ ಸಾಮಾನ್ಯ. ಚುನಾವಣೆ ಮುಗಿದಪ್ಪ ಅಂದ್ರೆ ಮತ್ತೆ ಅವ್ರು ಒಂದೇ ಇರ್ತಾರೆ. ಆ ಮತ್ತೆ ಅದೇನೋ ಆಗಲಿ, ಈಗ ಮಾತ್ರ BJP ಇದ್ದಿದ್ದು ಪೂರ್ಣ ಪ್ರಮಾಣದಲ್ಲೇ ಕಾಂಗ್ರೆಸ್ನ ವಿರೋಧ ಮಾಡುವಂಥ ಕೆಲಸವನ್ನು ಮಾಡಲಿಕ್ಕತ್ತದ. ಅದರ ನೆಪವಾಗಿ ಯಡಿಯೂರಪ್ಪನವರು ಇವತ್ತು ಜೋರಾಗಿ ಬಾಗಲಕೋಟೆಯಲ್ಲಿ ಒಂದರಿಂದ ಒಂದು ಸಭೆಗಳನ್ನ ಮಾಡ್ತಾ ತಮ್ಮ ಅಸ್ತಿತ್ವವನ್ನು ತೋರಿಸೋದ ಕೆಲಸವನ್ನು ಮಾಡ್ತಾಯಿದ್ದಾರೆ. ಇವು ಎರಡೂ ಕಡೆ ನಡೆದಂಥ ಒಂದು ಈವರೆಗಿನ ಸ್ಪಷ್ಟ ಡೆವಲಪ್ಮೆಂಟ್ಗಳು. ಇವೆ ಡೆವಲಪ್ಮೆಂಟ್ಗಳು ವಿಶೇಷವಾಗಿ ಯಡಿಯೂರಪ್ಪನವರು ನಮ್ಮ ಬಾಗಲಕೋಟೆ ಭಾಗದಲ್ಲಿ ಲಿಂಗಾಯತರಲ್ಲಿ ಎಷ್ಟೋ ಜನಕ್ಕೆ ಬೇಕಾಗುವಂಥ ಜನ ಇದ್ದಾರೆ. ಹೀಗಾಗಿ ಅದು ಮತಗಳು ಬರುವಂಥ ಸಾಧ್ಯತೆಗಳಿದ್ದಾವೆ ಅನ್ನುವಂಥ ಮತ. ಜೊತೆಗೆ ಯಡಿಯೂರಪ್ಪ ಮತ್ತು ಯತ್ನಾಳ್ ಒಂದಾಗಿದ್ದು ಅವರ ಬೆಂಬಲಿಗರಲ್ಲಿ ಒಂದು ಸಮಾಧಾನ ತಂತದ್ದು. ಆತ್ಮೀಯಂದರೆ ನಾಳೆ ಕೂಡಿದರು, ಚಲೋ ಆಯ್ತು ನಮ್ಮ ಪಕ್ಷ ಹೇಳ್ತದೆ ಅಂತೇಳಿ. ಅವ್ರದ್ದು ಎಲ್ಲ ಪ್ರಭಾವದಿಂದ ಮಾರ್ಕ್ಸು ಇದು ಪ್ರಭಾವದಿಂದಾಗಿ ಮತಗಳು ಸಹಿತ ಒಳ್ಳೆಯ ಪ್ರಮಾಣದಲ್ಲಿ ಬರಬಹುದು ಅಂತೇಳಿ. ಏನೋ ಇರಲಿ, ಈಗ ಸ್ಪಷ್ಟವಾಗಿ ನಮ್ಮ ಯಡಿಯೂರಪ್ಪನವರು ಮತ್ತು ಅದೇ ಕಾಲಕ್ಕೆ HD ಕುಮಾರಸ್ವಾಮಿಗಳು ಇವೆರಡೂ ಸ್ಥಾನಗಳು ಗೆಲ್ಲಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ಬೋದು ಅಥವಾ ಅಪಯಶಸ್ವಿ ಆಗ್ಬೋದು ಜನರ ಮನಸ್ಸಿಗೆ ಬಿಟ್ಟಂಥ ವಿಷಯ. ಜನಮನ ಯಾವುದನ್ನು ಸ್ವೀಕಾರ ಮಾಡ್ತದೆ, ಯಾವುದನ್ನು ಇಲ್ಲ ಅನ್ನುವಂಥ ದಿನಗಳು ಸಮೀಪ ಬರ್ತಾ ಇದ್ದಾವೆ. 5, 6, 7 ತಾರೀಕು 8, 9ಕ್ಕೆ ಮನೆ ಪ್ರಚಾರ ನಿಮಗೆ ಗೊತ್ತದೆ. ಈ ಎಲ್ಲ ನೆಲೆಗಟ್ಟಿನಿಂದಾಗಿ ಈಗ ನಡೆಯುವಂಥ ಪ್ರತಿಯೊಂದು ಸಭೆ ಸಮಾರಂಭಗಳು ಈ ಚುನಾವಣೆಗೆ ಬಹಳ ಮಹತ್ವದ ಪಾತ್ರವನ್ನು ವಹಿಸ್ತಾವೆ ಅನ್ನೋದು ಅಷ್ಟೇ ಮಹತ್ವದ. ಕೆಲವೊಮ್ಮೆ ಸತ್ಯಗಳನ್ನು ನಾವು 100 ಸಲ ಹೇಳೋಂಥ ಪ್ರಸಂಗ ಬಂದಿದೆ ಇವತ್ತು. ಯಾಕಂದರೆ ಎಲ್ಲರೂ ಸುಳ್ಳು ಹೇಳೋ ಮುಂದೆ ನಾವು ಸತ್ಯ ಮಾತು ಹೇಳಿದರೆ ಜನಕ್ಕೆ ಏನು ಅನಿಸ್ತದಪ್ಪ, ಇವು ಸುಳ್ಳು ಹೇಳ್ತಾ ಇದ್ದಾನೆ ಅಮೋಲ ಅನ್ನುವಂಥ ಮಾತು ಬರ್ತದೆ. ಆ ಕಾರಣಕ್ಕಾಗಿ ಈಗ ನಮ್ಮ ಜನ ಒಂದಾಗೆ ಒಂದು ಡಿಸಿಷನ್ಗೆ ಬಂದಿದ್ದಾರೆ. ಏನಪ್ಪ ಅಂತಂದ್ರೆ ಇವರಲ್ಲಿ ಯಾರನ್ನ ಆಯ್ಕೆ ಮಾಡ್ಕೋಬೇಕು ಅನ್ನುವಂಥದ್ದು ಸ್ಪಷ್ಟ ಇನ್ನೂ ಆಗ್ತಾ ಇಲ್ಲ. ಆದರೂ ಜನರ ಮನದಲ್ಲಿ ಇವರಿಬ್ಬರ ಬದಲಾಗಿ ಒಂದಿಷ್ಟು ಏನಪ್ಪ ಅಂದ್ರೆ ಚುನಾವಣೆ ಯಾವತ್ತಾರ ಮಾತಾಡ್ತಾರಪ್ಪ, ಆದ್ಮೇಲೆ ಇವರ್ಯಾರು ಏನೋ ಏನು ಅಂತ. ಅದಕ್ಕಾಗಿ ನಮ್ಮಲ್ಲಿ ಎಲೆಕ್ಷನ್ ಪ್ರಮಾಣನ ಓಟ್ ಹಾಕೋ ಮತ ಪ್ರಮಾಣ ಕಡಿಮೆ ಆಗ್ತಾಯಿದೆ. ಕೆಲವೊಮ್ಮೆ 65, 55, 50 ತನಕ ಓಟ್ ಹಾಕುವಂತ ನೋಡ್ತಾ ಇದ್ದೀವಿ. ಆ ನೆಪದಲ್ಲಿ ಜನನು ಕಡಿಮೆ ತಮ್ಮ ಆಸಕ್ತಿ ತೋರಿಸ್ತಾ ಇದ್ದಾರೆ. ಬಟ್ ಏನು ಬೇರೆ ಆದಿಲ್ಲ, ದೇರ್ ಇಸ್ ನೋ ಅದರ್ ವೇ. ಹೀಗಾಗಿ ಎಲ್ಲ ಜನನು ಇವರಿಬ್ಬರಲ್ಲಿ ಯಾರನ್ನ ಆಯ್ಕೆ ಮಾಡಬೇಕು, ಕುರುಡರಲ್ಲಿ ಮೆರಳು ಶ್ರೇಷ್ಠ ಅಂದಂಗಂತ ಆ ದಿಶೆಯಲ್ಲಿ ಇವರಿಬ್ಬರು ಈಗಂತ BJP ಬೆನ್ನು ಹತ್ತದ. BJP ಜೊತೆಗೆ ನಮ್ಮ JDS ಜೊತೆಗೂಡಿದೆ. ಇದರಿಂದಾಗಿ ಇಲ್ಲಿ ಬಾಗಲಕೋಟೆಯಲ್ಲಿ ಆಗಿರ್ಬೋದು, ದಾವಣಗೆರೆಯಲ್ಲಿ ಆಗಿರ್ಬೋದು BJPಗೆ ಮತಗಳು ಹೆಚ್ಚು ಬರ್ಬೋದು ಅನ್ನೋಂಥ ಮಾತಿದ್ದರೂ ಸಹಿತ ಹಿಂದಿನ ಇತಿಹಾಸ ಬರಲಂಥವ್ರು ನೋಡ್ರಿ ವಿಚಾರ ಮಾಡಿ ನೋಡ್ರಿ ಅನ್ನೋಂಥ ಮಾತು ಬರ್ತಾ ಇದ್ದಾವೆ. ಒಟ್ಟಾರೆಯಾಗಿ ಈ ಚುನಾವಣೆ ಭವಿಷ್ಯದ ದೃಷ್ಟಿಯಿಂದ ಭಾಳ ಮಹತ್ವದ. ಅದರಲ್ಲೂ ಮುಂಬರುವ ಚುನಾವಣೆಗೆ ಇದು ದಾರಿದೀಪ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಇಲ್ಲಿ ಯಾವ ಪಕ್ಷ ಎಷ್ಟು ಮಟ್ಟಿಗೆ ಮತ ಪಡಿಬೋದು ಅನ್ನೋದ್ರ ಮೇಲೆ ಮುಂದಿನ ಭವಿಷ್ಯ ನಿಂತಿದ್ದು. ಒಟ್ಟಿನಲ್ಲೇ ಎರಡೂ ಪಕ್ಷಗಳಿಗೆ ಮಾತ್ರ ಇದೊಂದು ರೀತಿ ಏನಪ್ಪ ಅಂತಂದ್ರೆ ಸವಾಲಿನ ಈ ಒಂದು ಚುನಾವಣೆ ಅನ್ನೋದನ್ನು ಮತ್ತೆ ಬಿಡಿಸಿಡಬೇಕಾಗಿಲ್ಲ. ಇನ್ನು ಕೊನೆಯದಾಗಿ ಹೇಳೋದಿಷ್ಟ, ನಮ್ಮ JDS ಕುಮಾರಸ್ವಾಮಿಗಳು ಮತ್ತು ವಿಜೇಂದ್ರ ಅವರು BJP ವಿಜೇಂದ್ರ ಅವರು ಕೂಡಿ ಏನಾದ್ರು ಮಾತಾಡಿದ್ರು ಅನ್ನೋದು ಭಾಳ ಪ್ರಮುಖದ. ಅದೇ ಕಾರಣಕ್ಕೆ ಕೂಡಿ ಹೋಗುವ ಸಾಧ್ಯತೆಗಳಿದ್ದಾವೆ. ಈಗಂತೂ ಇಲೆಕ್ಷನ್ ಆಗುವವರೆಗೆ, ನಂತರದ ಏನಾಗ್ತದೆ ನೋಡೋಣ ಅದನ್ನು. ಯಾಕಂದ್ರೆ ಎರಡೂ ಪಕ್ಷಗಳು ಇವತ್ತು ನಾವು ಗೆಲ್ತೀವಿ ಅನ್ನುವಂಥ ಮಾತುಗಳನ್ನ ಮೇಲ್ಮೇಲೆ ಆಡೋದನ್ನು ನೋಡಿದಾಗ ಜನರು ಈಗಾಗಲೇ ಈ ಚುನಾವಣೆಗಳ ಸಲುವಾಗಿ ಮಾನಸಿಕ ಸೋತು ಹೋಗಿದ್ದಾರೆ, ಜರ್ಜರಿತಾಗಿದ್ದಾರೆ. ಯಾರೇ ಬರಲಪ್ಪ, ಬಂದವ್ರು ಬರಲಿ, ಒಳ್ಳೆಯದಾಗಲಿ ಅನ್ನೋಂಥ ಮಾತುಗಳು ಮಾತಾಡ್ತಾ ಇದ್ದಾರೆ. ಏನೋ ಆಗಲಿ, ಅದನ್ನು ನಾವಿನ್ನು ಚುನಾವಣಾ ಎಣಿಕೆ ದಿನಗಳಿಂದ ಈ ವಿಚಾರ ತಿಳ್ಕೊಬೋದಾಗಿದೆ ಅಂತೇಳಿ ನಾನು ಅನಿಸಿದ ಕೆಲವು ಮಾತುಗಳು ನಿಮ್ಮೊಂದಿಗೆ ಮಾತಾಡಿದ್ದೀನಿ. ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಡ್ರಿ. 860 ನ್ಯೂಸ್ ಅರ್ಥ ದೇಶ ತರ ಎಂಬುದು ಸತ್ಯದ ಕೈಗಳಲ್ಲಿ ವಂದನೆಗಳು.